ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ. ನಾಗಾವಿಯಲ್ಲಿ ಭಕ್ತರ ಗಮನ ಸೆಳೆದ ಶ್ರೀಮತಿ ಐಶ್ವರ್ಯ ಪತ್ತಾರವರ ಪ್ರವಚನ. ಗದಗ ತಾಲೂಕಿನ ನಾಗಾವಿ ಗ್ರಾಮದ ಕನ್ನೂರು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶರಣ ಬಸವೇಶ್ವರ ಪುರಾಣ ಸಮಿತಿಯಿಂದ ಕಳೆದ 44 ವರ್ಷಗಳಿಂದ ಸಾಗಿ ಬಂದಿರುವ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪುರಾಣವು ವೇದಮೂರ್ತಿ ಮೃತ್ಯುಂಜಯ ಸ್ವಾಮೀಜಿ ಹಿರೇಮಠ್, ವೇದಮೂರ್ತಿ ಮಂಜಯ್ಯ ಶಾಸ್ತ್ರಿಗಳು ಹಿರೇಹಾಳ ಅವರ ಸಮ್ಮುಖದಲ್ಲಿ ದಿನಾಂಕ 25/7/2025ರಿಂದ ಪ್ರಾರಂಭಗೊಂಡಿದೆ. ದಿನಾಂಕ 11/8/2025ರಂದು ರಾತ್ರಿ 8 ಗಂಟೆಗೆ ಜರುಗಿದ ಪುರಾಣ ಕಾರ್ಯಕ್ರಮದಲ್ಲಿ ವಿಜಯಪುರದ ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಐಶ್ವರ್ಯ ಪವನ್ ಕುಮಾರ್ ಪತ್ತಾರ್ ಅವರು ವಿಶೇಷ ಪ್ರವಚನ ನೀಡಿದರು. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯನೀಯಳಾದಂಥ ಕಾಳಿಕಾ ಮಾತೆಯನ್ನು ಮನದಲ್ಲೇ ಸ್ಮರಿಸುತ್ತಾ, ಪವಿತ್ರ ಚೇತನವಾದಂಥ ಕಣ್ಣೂರ ಬಸವೇಶ್ವರನನ್ನು ವಂದಿಸುತ್ತಾ, ಪಂಡಿತರು ಗುರುಗಳು ಆದಂಥ ಶ್ರೀ ವೇದಮೂರ್ತಿ ಮೃತ್ಯುಂಜಯ ಸ್ವಾಮಿಗಳಲ್ಲೇ ನಮಸ್ಕರಿಸುತ್ತಾ, ಹಾಗೆ ಶ್ರೀ ವೇದಮೂರ್ತಿ ಮಂಜಯ್ಯ ಶಾಸ್ತ್ರಿಗಳಲ್ಲೇ ನಮಸ್ಕರಿಸುತ್ತಾ, ಬಸವರಾಜ್ ಹೊಂಬಳವರಲ್ಲೇ ನಮಸ್ಕರಿಸುತ್ತಾ, ರಾಜಶೇಖರ ಸಂಗಳಕರ್ ಅವರಲ್ಲೂ ಎಲ್ಲ ಗುರು ಹಿರಿಯರಲ್ಲೂ ಶರಣು ತಂದೆ ತಾಯಿಗಳಲ್ಲೇ ಶರಣು ಶರಣಾರ್ಥಿಗಳು. ಶ್ರಾವಣ ಇತಿ ಶ್ರವಣ. ಶ್ರಾವಣ ಮಾಸ ಇರೋದೇ ಶ್ರವಣ ಮಾಡಾಕ. ಶ್ರವಣ ಅಂದ್ರೆ ಕೇಳೋದು. ಏನನ್ನ ಕೇಳೋದು ಅಲ್ಲ, ಯಾರು ಹೇಳಿದ್ದನ್ನು ಕೇಳೋದು. ಏನನ್ನ ಕೇಳಬೇಕು ಅಂದ್ರೆ, ಯಾವುದನ್ನು ನಾವು ಕೇಳೋದರಿಂದ ನಮ್ಮ ಗೌರವ ಮರ್ಯಾದೆಗಳು ಸಮಾಜದಲ್ಲಿ ಎತ್ತರಕ್ಕೆ ಹೋಗ್ತಾವೋ, ಯಾವುದನ್ನು ಕೇಳೋದರಿಂದ ಆತ್ಮಶಕ್ತಿ ಊರ್ಧ್ವಮುಖವಾಗಿ ಹೋಗ್ತದೋ, ಯಾವುದನ್ನು ಕೇಳೋದರಿಂದ ಸಂಸಾರ ಬಂಗಾರ ಆಗ್ತದೋ ಅಂಥವರ ಮಾತು, ಅಂಥ ಮಾತುಗಳನ್ನು ಕೇಳಬೇಕು. ಯಾವುದನ್ನು ಕೇಳಬಾರದು ಅಂದರೆ, ಯಾವುದನ್ನು ಕೇಳೋದರಿಂದ ಮಾನ ಮರ್ಯಾದೆಗಳು ಮನುಷ್ಯನಿಂದ ಹೋಗಲ್ಪಡುತ್ತಾವೋ, ನಾಶ ಆಗ್ತಾವೋ ಅಂಥ ಮಾತುಗಳನ್ನು ಕೇಳಬಾರದು. ಸುಮ್ಮನೆ ಊಹಿಸಿ ಕಲ್ಪಿಸಿ, ಒಂದು ಕಪ್ ನೀರ ಕೈಯಿಂದ ಜಾರ್ತು, ನೀರು ಎಲ್ಲಿ ಇಳಿಜಾರಿರ್ತದೋ ಆ ಕಡೆ ಹರಿದು ಹೋಗ್ತದೆ ಅಲ್ಲ. ಯಾರೂ ಅದನ್ನು ಹೋಗುವಂತ ಹೇಳೋದು ಬೇಡ, ತನ್ನಿಂದ ತಾನೇ ಯಾವುದೇ ಪರಿಶ್ರಮ ಇಲ್ಲದೆ ಸರಳವಾಗಿ ಕೆಳಮುಖವಾಗಿ ಹರಿದು ಹೋಗ್ತಾವೆ. ಅದೇ ನೀರನ್ನು ಮೇಲೆ ಎತ್ತಬೇಕು ಅಂದರೆ ಸುಮ್ಮನೆ ಬರ್ತವೆ ಇಲ್ಲ, ಅದಕ್ಕೊಂದಿಷ್ಟು ಪರಿಶ್ರಮ ಬೇಕು. ಬಾವಿಯೊಳಗಿನ ನೀರ ನಮ್ಮ ಮನೆ ಮ್ಯಾಗಿನ ಸಿಂಟೆಕ್ಸ್ ಮೇಲೆ ಕೂರಬೇಕು ಅಂದರೆ ನಾವೇನು ಮಾಡ್ತೇವೆ? ಮೋಟಾರ್ ಹಚ್ತೇವೆ, ಇನ್ನು ಏನೇನೋ ಮಾಡ್ತೇವೆ ಅಲ್ಲ. ಅಲ್ಲಿ ವಿದ್ಯುತ್ ಶಕ್ತಿ ಬೇಕು. ಅದೇ ಮೇಲಿನಿಂದ ನೀರ ಸುಮ್ಮನೆ ಚೆಲ್ಲಿದ್ರೆ ಸಾಕು ಕೆಳಗೆ ಹರಿದು ಹೋಗ್ತಾವ
ಹಂಗೆ ನಮ್ಮ ಮನಸ್ಸು ಯಾವುದು ಬ್ಯಾಡೋ ಅಲ್ಲೇ ಹರಿದು ಹೋಗ್ತಾವ. ಸುಮ್ಮನೆ ಒಂದು ನಾಟಕ ಹತ್ತಿತ್ತು ಅಂತ ಇಟ್ಕೊಳ್ಳಿ, ನಾಗಾವಿಯಲ್ಲಿ ಹೇಳೋದು ಬೇಡ ಕೇಳೋದು ಬೇಡ, ನೀ ಬರ್ತೀಯೇನಂತ ನಾವೇ ಒಂದು ಸಂಘ ಕಟ್ಕೊಂಡು ಹೋಗ್ತೇವೆ ಅಲ್ಲ. ಒಂದು ಸಿನಿಮಾ ನೋಡಬೇಕು ಅಂದರೆ ಯಾರು ಹೇಳೋದು ಬೇಡ, ಹುಡುಗರು ಹೋಗೇ ಬಿಡ್ತಾವ. ಹೇಳ್ತೀರೇನು ತಮ್ಮ ಹೋಗು ಒಂದಿಷ್ಟು ಏನಾದ್ರು ತಿನ್ನು ಸಿನಿಮಾ ನೋಡು ಅಂತ ನೀವು ಹೇಳೋದು ಬೇಕಾಗೇ ಇಲ್ಲ, ಹೋಗೇ ಬಿಟ್ಟಿರುತ್ತೆ. ಯಾವುದು ಬ್ಯಾಡೋ ಅಲ್ಲೇ ಹಾಗೆ ಹರಿಯುತ್ತೆ. ಸುಮ್ಮನೆ ಹೇಳ್ತಿರ್ತಾರೆ, ದುಃಖವನ್ನು ತೋಡ್ಕೊಂಡಾಗ ಒಂದಿಷ್ಟು ಹಾಕು, ಒಂದಿಷ್ಟು ಮದ್ಯವನ್ನು ಸೇವಿಸು, ಪರಮಾತ್ಮ ಬರ್ತಾನೆ, ನಿನಗೇನು ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಹಂಗಂತ ತಿಳ್ಕೊಂಡು ಕುಡಿತದ ದುಶ್ಚಟಕ್ಕೆ ಬಿದ್ದರೆ ಅದು ಚಟ್ಟ ಏರಿಸ್ತದದು ಅಲ್ಲ. ಒಬ್ಬ ಒಳ್ಳೆ ಮನುಷ್ಯ ಇದ್ದ, ಭಾಳ ಒಳ್ಳೆಯವ. ಆ ರಾಜ್ಯದ ರಾಜನಿಗೆ ಅವನು ಭಾಳ ಒಳ್ಳೆಯ ವ್ಯಕ್ತಿ, ಆದರೆ ಸ್ವಲ್ಪ ಮನಸ್ಸಿನೊಳಗೆ ವಿಷ ಬಂತು. ನನಗಿಂತ ಈ ರಾಜ್ಯದಲ್ಲಿ ಯಾರು ಒಳ್ಳೆಯವರು ಇರಬಾರ್ದು ಅಂತ ಸ್ವಲ್ಪ ಅನ್ನಿಸ್ತು. ಹಿಂಗೆ ಅನ್ನಿಸ್ದಾಗ ಇವ ಏನು ಒಳ್ಳೆಯವಂತಿದ್ನಲ್ಲ ಅವನ್ನ ಕರೆದು ಹೇಳ್ತಾನ, ನೋಡು ಈ ರಾಜ್ಯದಲ್ಲಿ ನಾ ಒಬ್ಬನೇ ಸದ್ಗುಣಿ ಇರಬೇಕು, ಒಳ್ಳೆವಿರಬೇಕು. ನೀನು ಒಂದು 4 ಹೇಳ್ತೇನೆ ಕೆಲಸ, ಆ 4 ಕೆಲಸದೊಳಗೆ ಯಾವುದಾದ್ರೂ ಒಂದು ಕೆಲಸ ಮಾಡಾಕಬೇಕು, ಇಲ್ಲ ಅಂದರೆ ನಿನಗೆ ರಾಜದ್ರೋಹಿ ಅಂತ ಗಡಿಪಾರ ಮಾಡುತ್ತೇನೆ ಅಂದ. ರಾಜಾಜ್ಞೆ ಆಗಿತ್ತು. ಈತಂದ, ಆಗಲಿ ರಾಜರೇ ಹೇಳಿ. ನೀನು ಒಬ್ಬರ ಮನೆಗೆ ಬೆಂಕಿಯನ್ನು ಹಚ್ಚಬೇಕು. ಅವ ಅಂದ, ಮತ್ತೊಂದು ಹೇಳಿ. ಎರಡನೇದ್ದು ಹೇಳಿದ, ನೀನು ಫಲಹಾರ ಬೇರೆ, ಫಲಹಾರ ಬೇರೆ. ಫಲಹಾರ ಅಂದರೆ ಹಣ್ಣು ಹಾಲು ಇಂಥವು, ಫಲ ಅಂದರೆ ಮಾಂಸದ ಸೇವನೆ ಮಾಡಬೇಕು ಅಂತ ಹೇಳಿದ. ಇವಂಗದು ಒಲ್ಲೆ ಅನ್ನಿಸ್ತು. ಇನ್ನೊಂದು ಹೇಳಿ ಅಂದ, ನೀನು ನಿನ್ನ ಧರ್ಮ ಪತ್ನಿ ನಿನ್ನ ಹೆಂಡತಿಗೆ ಕಪಾಳ ಮೋಕ್ಷ ಹೊಡಿಬೇಕು ಅಂದ. ಇನ್ನೊಂದು ಹೇಳಿ ಅಂದ. ರಾಜ ಹೇಳ್ದ, ನೀನು ಕುಡಿಬೇಕು, ಮದ್ಯವನ್ನು ಸೇವಿಸಬೇಕು. ಅವ ಅಂದ, ನೋಡಿ ಒಬ್ಬರ ಮನೆಗೆ ಬೆಂಕಿ ಹಚ್ಚೋದು ಅಂದ್ರೆ ಮಹಾಪಾಪ, ಅಂಥ ಪಾಪ ನಾ ಮಾಡೋದಿಲ್ಲ. ಎರಡನೆಯದ್ದು, ಮಾಂಸವನ್ನು ಇದುವರೆಗೂ ನಾ ಮುಟ್ಟಿಲ್ಲ. ಯಾಕೆ, ಇನ್ನೊಂದು ಜೀವಿಯನ್ನು ಕೊಂದು ಬದುಕೋದು ಮಹಾಪಾಪ, ಆ ಕೆಲಸ ನಾ ಮಾಡೋದಿಲ್ಲ. ಮೂರನೇದ್ದು, ಏನೂ ಮಾಡಲಾರ್ದ ಹೆಂಡತಿಗೆ ಹೊಡೆದ ಅಂದರೆ ಹೆಂಡತಿ ಬಿಡ್ತಾಳೆ ನೀವು, ಆಕಿನೂ ಒಂದು ಬಿಡ್ತಾಳೆ. ತಪ್ಪು ಮಾಡಲಾರ್ದ ಆಕಿ ಹಂಗೆ ಹೊಡೆಸ್ಕೋತಾಳೆ, ಅದು ಆಗೋದಿಲ್ಲ ಅಂದ. ಕೊನೆಗೆ ಕುಡಿದ್ರೆ ಏನಾಗ್ತದ, ನನ್ನ ದೇಹ ಹಾಳಾಗ್ತದ, ಮಂದಿಗೆ ಏನಾಗೋದಿಲ್ಲ, ಅದಕ್ಕಾಗಿ ನಾನು ಕುಡ್ದ ಬಿಡುತ್ತೇನೆ ಅಂತ ಕುಡಿಯಾಕೆ ಒಪ್ಪುಕೊಂಡ. ರಾಜ ಮದ್ಯದ ಶೀಶೆಯನ್ನು ಬಾಟ್ಲಿ ತರಿಸ್ಕೊಟ್ಟ. ಕುಡ್ದ ಅರ್ಧ ಗಂಟೆ ಆಯ್ತು, ಮತ್ತೇರ್ತು. ಕುಡಿದ ಬಾಯಿ ಮಾಂಸವನ್ನು ಬೇಡ್ತು. ಮಾಂಸ ಹುಟ್ಟಿದಾಗಿಂದ ಇನ್ನೂವರೆಗೂ ಏನು ತಿಂದಿರಲಿಲ್ಲ, ಅಂದು ಮಾಂಸ ತಿಂದ. ಮತ್ತಿನೊಳಗೆ ಮಾಂಸ ತಿಂದು ಅಲ್ಲೇ ಇರುವಂಥ ಹೆಂಡತಿಯನ್ನು ಬೇಡ ಬೇಡ ಅಂದರೂ ಹೊಡೆದ.
ಹೀಗೆ ಹೆಂಡತಿಗೆ ನಿಷ್ಕರುಣೆಯಿಂದ ಹೊಡೆಯೋದನ್ನು ನೋಡಿ ಅಲ್ಲೇ ಇದ್ದಂಥ ಒಬ್ಬ ವ್ಯಕ್ತಿ ಬಂದು ಬಿಡಿಸಕ್ಕೆ ಬಂದ. ನನ್ನ ಬಿಡಿಸ್ತೀಯೇನು ಅಂತ ತಿಳ್ಕೊಂಡು ಅಲ್ಲೇ ಇದ್ದ ಕಿಚ್ಚು, ಒಲೆಯಾಗಿನ ಕಿಚ್ಚು ತಗೊಂಡು ಗುಡಿಸಲಿಗೆ ಬೆಂಕಿ ಇಟ್ಟ. ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಕುಡಿಯಾಕೆ ಒಪ್ಕೊಂಡಿದ್ನೋ ಆ ಕುಡಿತ ಎಲ್ಲ ಕೆಲಸಗಳನ್ನು ಮಾಡಿಸ್ತು. ಅಷ್ಟು ಕೆಟ್ಟದ್ದು ಚಟ. ಸುಮ್ಮನೆ ನೋಡ್ತಾರೆ, ಟೊಬ್ಯಾಕೋ ಚೀವಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಮ್ಯಾಲೆ ಬರೆದಿರ್ತಾರೆ, ಓದ್ತಾರೆ ಮತ್ತು ತಿಂತಾರದ ಅಲ್ಲ. ಅದು ಓದಾಕ ಮಾಡ್ಯಾರ, ಒಳಗಿನ ತಿನ್ನಾಕ ಮಾಡ್ಯಾರ. ಸುಮ್ಮನೆ ಅದು ಹಚ್ಚಿದ ಹೊಲದೊಳಗೆ ಹೋಗಿ ನೋಡ್ರಿ, ಹಾವು ಬರೋದಿಲ್ಲ. ಹಾವು ಬಿಡಿ, ಕಚ್ಚೆಯು ಮೂಸು ನೋಡೋದಿಲ್ಲ. ಮನುಷ್ಯನೇ, ನೀ ಕುಡಿತೀಯಲ್ಲೋ, ನೀ ತಿಂತೀಯಲ್ಲೋ. ಅಂದ್ರೆ ಮಾನವ ಜನ್ಮದ ಉಪಯೋಗ ನೀ ಹೆಂಗೆ ಮಾಡ್ಕೋಚಿ? ನಾವ ಶ್ರೇಷ್ಠಲ್ಲೇನು? ಗುಬ್ಬ್ಯದಾವ, ಗುಬ್ಬಿ ಗೂಡು ಕಟ್ಟೋದು ನೋಡಿರೇನು? ಸುಮ್ಮನೆ ಒಂದು ಹುಲ್ಲ ತಗೊಂಡು, ಹುಲ್ಲು ಕಡ್ಡಿ ತಗೊಂಡು ಮ್ಯಾಲೆ ಹೋಗ್ತದ. ಹೇಗೆ ಗಾಳಿಗೆ ಬಿತ್ತು ಅಂದ್ರೆ ಅಣ್ಣಲ್ಲವು ಮತ್ತೆ ಬರ್ತಾವು, ಮತ್ತೆ ಬರ್ತಾವೋ, ಮತ್ತೆ ತಗೋತಾವು. ಮತ್ತೊಂದು ಬಿತ್ತು ಅಂದ್ರೆ ಮತ್ತೆ ಬರ್ತಾವ. 100 ಸಲ ಬೀಳಿ 100 ಸಲ ಉತ್ಸಾಹ ಒಂದು ಗೂಡ ಕಟ್ಸವ. ಒಂದು ದಿನ ಗುಬ್ಬಿ ಬಾರಿಗೆ ಹೋಗಿದ್ದು ನೋಡಿರೇನು? ಇಲ್ಲದ ಅಂಥ ಗುಬ್ಬಿ ಅದಕ್ಕೆ ಗೊತ್ತದ ಅದು ಕೆಟ್ಟದ್ದು ಅಂತ. ಈ ಮಾನವ ಜನ್ಮವನ್ನು ಹೇಳ್ತಾರ, ಬಹುಜನ್ಮ ಕೃತೈ ಪುಣ್ಯೈ ಪ್ರಕ್ಷಿಣೆ ಪಾಪ ಪಂಜರೆ ಶುದ್ಧಾಂತ ಕರಣೋದೇಹಿ ಪಿಂಡ ಶಬ್ದೇನ ಗೀಯತೆ. ಎಷ್ಟೋ ಜನ್ಮಗಳಲ್ಲಿ ಮಾಡಿರುವಂಥ ಪುಣ್ಯದ ಫಲದಿಂದ ಈ ಮಾನವ ಜನ್ಮ ಬಂದದ. ಯಾಕೆ ಬಂದದ? ಕಂಡುದ ಹಿಡಿಯಲೊಲ್ಲದೆ ಕಾಣದುದ ಅರಸಿ ಸಿಕ್ಕಿದೆಂಬ ಬಳಲಿಕೆಯ ನೋಡ. ಕಂಡುದನೇ ಕಂಡು ಗುರುಪಾದವಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಪುರಾಣ ಸಮಿತಿಯ ಮುಖ್ಯಸ್ಥರಾದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ BS ಚಿಂಚಿಲಿಯವರು ಮಾತನಾಡಿ, ವಿಜಯಪುರದ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ಶೈಲಿಯಲ್ಲಿ ವಿಜಯಪುರದ ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಐಶ್ವರ್ಯ ಪವನ್ ಕುಮಾರ್ ಪತ್ತಾರ್ ಅವರು ವಿಶೇಷ ಪ್ರವಚನ ನೀಡಿರುವುದು ಭಕ್ತ ಜನತೆಯ ಮನಸೆಳೆದಿದೆ. ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರೀಮತಿ ಐಶ್ವರ್ಯ ಪತ್ತಾರ್ ಅವರ ಪ್ರವಚನ ಪೂರಕವಾಗಿದೆ. ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಶ್ರೀಮತಿ ಸುಮಿತ್ರಮ್ಮ ಬಸವಣ್ಣಪ್ಪ ಚಿಂಚಿಲಿ ಹಾಗೂ ಶ್ರೀಮತಿ ಶಾರದಮ್ಮ ಬಸನಗೌಡ ಪಾಟೀಲ್ ಅವರು ವಿಶೇಷ ಪ್ರವಚನ ನೀಡಿದ ವಿಜಯಪುರದ ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಐಶ್ವರ್ಯ ಪತ್ತಾರ್ ಅವರನ್ನು ಸನ್ಮಾನಿಸಿದರು. ವೀರೇಶ್ವರ ಪುಣ್ಯಾಶ್ರಮ ದಾವಣಗೆರೆ ಕಲಾವಿದರಾದ ಬಸವರಾಜ್ ಎಸ್ ಹೊಂಬಾಳ್, ರಾಜಶೇಖರ್ ಎಸ್ ಸಂಗಳಕರ್ ಹುಬ್ಬಳ್ಳಿ ಇವರು ಸಂಗೀತ ಸೇವೆ ನೀಡಿದರು. ಬಸವೇಶ್ವರ ಭಜನಾ ಸಂಘ, ಗಾಂಧಾರೇಶ್ವರ ಯುವಕ ಮಂಡಳ, ನಾಗಾವಿ ಗ್ರಾಮದ ಸದ್ಭಕ್ತರು ಪ್ರವಚನ ಆಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಲ್ಲಪ್ಪ ಗೋಲಪ್ಪನವರ್ ಕಾರ್ಯಕ್ರಮ ನಿರೂಪಿಸಿ ಶರಣು ಸಮರ್ಪಣೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲಿ ಹರಕೆ ತೇರನ್ನ ಎಳೆಯುವ ಮೂಲಕ ಭಕ್ತರು ತಮ್ಮ ಹರಕೆಯನ್ನ ತೀರಿಸಿದರು. ಸುದ್ದಿಸಾರ ವಸಂತ್ ಕುಮಾರ್, ನಾಗಾವಿ ನಾನಾ ಯೂಟ್ಯೂಬ್ ಚಾನಲ್.